ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋಲಿ ಕಿಚನ್ ಹ್ಯಾಕ್ಸ್ ಮತ್ತೆ ಟಿಪ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಹ್ಯಾಕ್ ಇಂದ ನೀವು ನಿಮ್ಮ ಬಹಳಷ್ಟು ದುಡ್ಡನ್ನ ಉಳಿಸ್ಕೋಬಹುದು, ನಿಮ್ಮ ಎನರ್ಜಿ ಮತ್ತೆ ಟೈಮ್ ಅನ್ನ ಕೂಡ ಉಳಿಸ್ಕೋಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಟಿಪ್ ನಾನಿಲ್ಲಿ ಸ್ಟೋವ್ ನ ಯಾವ ರೀತಿ ಕ್ಲೀನ್ ಮಾಡೋದು ಈಸಿಯಾಗಿ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ಬಹಳಷ್ಟು ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ, ಹೀಗಾಗಿ ಈ ಹ್ಯಾಕ್ ಅನ್ನ ಟ್ರೈ ಮಾಡಿ. ಸೊ ಫಸ್ಟ್ ಟಿಪ್ ಅಲ್ಲಿ ನಿಮಗೆ ಬೇಕಾಗುತ್ತೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಅಂಡ್ ಸ್ವಲ್ಪ ವೆನಿಗರ್. ಸೊ ವೈಟ್ ವೆನಿಗರ್ ತಗೊಳ್ಳಿ, ಎಲ್ಲ ಕಡೆ ಈಸಿಲಿ ಅವೈಲೇಬಲ್ ಇರುತ್ತೆ ಅಂಡ್ ನೀವು ಬೇಕರಿಯಲ್ಲಿ ಈಸಿಲಿ ಇದನ್ನ ತಗೋಬಹುದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬರುತ್ತೆ ವಿಮ್ ಜೆಲ್. ನೀವು ಯಾವ್ದಾದ್ರು ಲಿಕ್ವಿಡ್ ಡಿಶ್ ವಾಶ್ ನ ತಗೋಬಹುದು. ಸೊ ಬೇಕಿಂಗ್ ಸೋಡಾ ಅಲ್ಲಿ ನಾನು ಸ್ವಲ್ಪ ವಿಮ್ ಜೆಲ್ ನ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಅದಾದ್ಮೇಲೆ ನಾವು ತಗೊಂಡಿರುವಂತ ವೆನಿಗರ್ ನ ಹಾಕೋಬೇಕು 2 ರಿಂದ 3 ಟೇಬಲ್ ಸ್ಪೂನ್. ಈ ಸೊಲ್ಯೂಷನ್ ನೋಡಿ ಒಂಥರ ರಿಯಾಕ್ಟ್ ಆಗಿ ಮೇಲೆಲ್ಲ ಫಾರ್ಮ್ ಬರುತ್ತೆ. ಸೊ ಈ ಸೊಲ್ಯೂಷನ್ ನ ನಾವು ಸ್ಟೋವ್ ಮೇಲೆ ಒಂದು 10 ನಿಮಿಷ ಎಲ್ಲೆಲ್ಲಿ ನಿಮ್ಗೆ ಬಹಳಷ್ಟು ಗಲೀಜಾಗಿದೆ ಅಲ್ಲಿ ನೀವು ಹಚ್ಕೊಂಡು ಒಂದು 10 ನಿಮಿಷ ನೋಡಿ ಹಾಗೆ ಬಿಡಿ. 10 ನಿಮಿಷ ಆದ್ಮೇಲೆ ಒಂದು ಸ್ಕ್ರಬ್ ನ ತಗೊಳ್ಳಿ, ಅದರಿಂದ 1 ನಿಮಿಷ ನೀವು ಉಜ್ಜಿದ್ರೆ ಪೂರ್ತಿ ಕ್ಲೀನ್ ಆಗುತ್ತೆ. ಇಲ್ಲಿ ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಅಂಡ್ ನಿಮ್ಮ ಎನರ್ಜಿ ಕೂಡ ವೇಸ್ಟ್ ಆಗೋದಿಲ್ಲ. ನಾವು ಸಾಮಾನ್ಯವಾಗಿ ಡಿಶ್ ವಾಶ್ ಇಂದ ಯೂಸ್ ಮಾಡೋದ್ರಿಂದ ಇಲ್ಲಿ ಬಹಳಷ್ಟು ನಾವು ಬಹಳ ಸಮಯವರೆಗೂ ಇದನ್ನ ಉಜ್ಜುತ್ತಾ ಇರ್ತೀವಿ ಅಂಡ್ ನಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಹೀಗಾಗಿ 1-2 ನಿಮಿಷ ಉಜ್ಜಿದ್ರೆ ಆಯ್ತು, ಅದು ಕ್ಲೀನ್ ಆಗುತ್ತೆ. ಅದಾದ್ಮೇಲೆ ನೋಡಿ ಸೈಡ್ ಇಂದ ಅದು ಸ್ಕ್ರಬ್ಬರ್ ಇಂದ ಹೋಗೋದಿಲ್ಲ, ಹೀಗಾಗಿ ನಾನು ಚಾಕು ಇಂದ ತೆಗಿತಾ ಇದ್ದೀನಿ. ಸೊ ಚಾಕು ಇಂದ ಕೂಡ ಇದೊಂದು ಟಿಪ್, ನೀವು ಈ ತರ ಸ್ಟೋವ್ ನ ಕ್ಲೀನ್ ಮಾಡ್ಕೋಬಹುದು. ಸೊ ಎಲ್ಲಾ ಸ್ಟೋವ್ಗೂ ನಾನು ಇದೇ ತರ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲಾ ಸೈಡ್ ಅಲ್ಲಿ ಅದೇ ಸೊಲ್ಯೂಷನ್ ನ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಮತ್ತೆ ಸ್ವಲ್ಪ ಸ್ಕ್ರಬ್ ಮಾಡಿ ಚಾಕುಯಿಂದ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಬಿಫೋರ್ ಮತ್ತೆ ಆಫ್ಟರ್ ಡಿಫ್ರೆನ್ಸ್ ನೀವೇ ನೋಡ್ಕೋಬಹುದು. ಒಂದ್ 5 ನಿಮಿಷದಲ್ಲಿ ನಮ್ಮ ಸ್ಟೋವ್ ನ ನಾವು ಪೂರ್ತಿ ಕ್ಲೀನ್ ಚಕಾಚಕ್ ಹೊಸದ್ ತರ ಮಾಡ್ಕೋಬಹುದು, ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಸೊ ಈ ಒಂದು ಟಿಪ್ ನ ಖಂಡಿತ ಟ್ರೈ ಮಾಡಿ. ನಮ್ಮ ಟೈಮ್ ಹಾಗೂ ಎನರ್ಜಿನ ವೇಸ್ಟ್ ಮಾಡೋದಿಲ್ಲ ಅಂಡ್ ಬಹಳಷ್ಟು ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಕಿಚನ್ ಅಲ್ಲಿ. ಸೊ ಎಷ್ಟೊಂದು ಕ್ಲೀನ್ ಆಗಿದೆ. ನಾವು ಈ ತರ ಸ್ಟೋವ್ ಏನೋ ಕ್ಲೀನ್ ಮಾಡ್ತೀವಿ ಗ್ಯಾಸ್, ಬಟ್ ಇಲ್ಲಿರುವಂತ ಎಣ್ಣೆ ಕಲೆ ಅಥವಾ ಎಣ್ಣೆ ಜಿಟ್ಟು ಏನಿರುತ್ತೆ ಅದು ಹೋಗೋದಿಲ್ಲ. ಸೊ ಎಣ್ಣೆ ಜಿಟ್ಟುನ ಯಾವ ರೀತಿ ನಾವು ಈಸಿಲಿ ರಿಮೂವ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದೀನಿ. ಇದು ಸೆಕೆಂಡ್ ಟಿಪ್. ನಾವು ಗ್ಯಾಸ್ ಬಟನ್ ಏನಿರುತ್ತೆ ಅಲ್ಲಿ ಕ್ಲೀನ್ ಮಾಡೋದಿಲ್ಲ ಸಾಮಾನ್ಯವಾಗಿ, ಅಲ್ಲಿ ಈ ತರ ಹಾರ್ಪಿಕ್ ಇಂದ ಎಣ್ಣೆ ಜಿಟ್ಟನ್ನ ಅಂದ್ರೆ ಆಯಿಲಿ ಮತ್ತೆ ಸ್ಟಿಕ್ಕಿ ಆಗಿರುತ್ತೆ ನೋಡಿ, ಅದನ್ನ ನಾವು ಯಾವ ರೀತಿ ಈಸಿಯಾಗಿ ರಿಮೂವ್ ಮಾಡೋದು ಅಂತ ಹಾರ್ಪಿಕ್ ಇಂದ ತಿಳಿಸ್ತಾ ಇದ್ದೀನಿ. ಸಿಂಪ್ಲಿ ಆ ಬಟನ್ ಗಳನ್ನ ಎಲ್ಲ ತೆಗೆದು ಅಲ್ಲಿ ನಾನು ಹಾರ್ಪಿಕ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ 1 ಹನಿ ಹಾರ್ಪಿಕ್ ಅಪ್ಲೈ ಮಾಡಿದ್ರೆ ಆಯ್ತು, ಅದು ಪೂರ್ತಿ ಎಣ್ಣೆ ಜಿಟ್ಟನ್ನ ಆ ಸ್ಟಿಕ್ಕಿನೆಸ್ ಅನ್ನ ಎಲ್ಲ ರಿಮೂವ್ ಮಾಡುತ್ತೆ ಅಂಡ್ ಡರ್ಟ್ ನ ಕೂಡ ಈಸಿಲಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾರ್ಪಿಕ್ ಅಪ್ಲೈ ಮಾಡ್ಕೊಂಡು ಚಾಕುವಿಂದ ಒಂದ್ ಸ್ವಲ್ಪ ನಾನು ಸೈಡ್ ಇಂದ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂಡ್ ಒಂದ್ ಸ್ಕ್ರಬ್ಬರ್ ನ ತಗೊಂಡು ಸಿಂಪ್ಲಿ ನೀವು ಉಜ್ಜಿದ್ರೆ 1 ಸೆಕೆಂಡ್ ಅಲ್ಲಿ, 1 ನಿಮಿಷನೂ ಬೇಕಾಗಿಲ್ಲ, 1 ಸೆಕೆಂಡ್ ಅಲ್ಲಿ ಎಣ್ಣೆ ಜಿಡ್ಡು ಎಲ್ಲ ಹೋಗುತ್ತೆ. ಆ ಸ್ಟಿಕ್ಕಿನೆಸ್ ಆಯಿಲಿನೆಸ್ ಎಲ್ಲ ಹೋಗಿ ಪೂರ್ತಿ ಚಕಾಚಕ್ ಕ್ಲೀನ್ ಆಗುತ್ತೆ. ಈ ಹ್ಯಾಕ್ ನ ಖಂಡಿತ ಟ್ರೈ ಮಾಡಿ, ಡೆಫಿನೆಟ್ಲಿ ನೀವು ಥ್ಯಾಂಕ್ ಯು ಹೇಳ್ತೀರಾ. ಸೊ ಎಣ್ಣೆ ಜಿಟ್ಟು ಎಲ್ಲಾದ್ರೂ ಇದ್ರೆ ನೀವು ಹಾರ್ಪಿಕ್ ನ ಯೂಸ್ ಮಾಡ್ಕೋಬಹುದು. ಸೊ ಈ ಹ್ಯಾಕ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಎಣ್ಣೆ ಜಿಟ್ಟು ಅಥವಾ ಎಲ್ಲಿ ಬೇಕಾದ್ರೂ ಈ ಹಾರ್ಪಿಕ್ ನ ಯೂಸ್ ಮಾಡ್ಕೋಬಹುದು. ಫ್ಲೋರ್ ಕ್ಲೀನ್ ಅಲ್ಲಿ ಕೂಡ ಎಣ್ಣೆ ಜಿಟ್ಟು ಆಗಿದ್ರೆ ನೀವು ಇದನ್ನ ಯೂಸ್ ಮಾಡಿ ಆ ಸ್ಟಿಕ್ಕಿನೆಸ್ ಆಯಿಲಿನೆಸ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಮತ್ತೆ ಆಫ್ಟರ್ ನೀವು ನೋಡ್ಕೋಬಹುದು, ಬಿಫೋರ್ ಮತ್ತೆ ಆಫ್ಟರ್ ಪಿಕ್ಚರ್ ಅಥವಾ ವಿಡಿಯೋಸ್ ನ ನೋಡ್ಕೋಬಹುದು. ಯಾವ ರೀತಿ ಇದು ಪೂರ್ತಿ ಎಣ್ಣೆ ಜಿಟ್ಟನ್ನ ರಿಮೂವ್ ಮಾಡಿದೆ, ಆ ಸ್ಟಿಕ್ಕಿನೆಸ್ ನ ರಿಮೂವ್ ಮಾಡಿ ಕ್ಲೀನ್ ಅಂಡ್ ಕ್ಲಿಯರ್ ಕಾಣ್ತಾ ಇದೆ ಅಂತ ನೀವು ನೋಡ್ಕೋಬಹುದು. ಸೊ ಈ ಹ್ಯಾಕ್ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಅಂಡ್ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಹ್ಯಾಕ್ ನ ತಿಳಿಸ್ತಾ ಇದ್ದೀನಿ. ಅಡಿಗೆ ಮನೆಯಲ್ಲಿ ಬೆಳ್ಳುಳ್ಳಿ ಸುಲಿಯೋದು ಕಾಮನ್. ಸೊ ಇದಕ್ಕೆ ಬಹಳಷ್ಟು ಟೈಮ್ ಬೇಕಾಗುತ್ತೆ ಅಂಡ್ ನಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ. ಸೊ ಇದಕ್ಕೆ ಯಾವ ಹ್ಯಾಕ್ ನಾನು ತಿಳಿಸ್ತಾ ಇದ್ದೀನಿ ಅಂದ್ರೆ, ನಾವು ಈ ತರ ಬೆಳ್ಳುಳ್ಳಿ ತಗೋಬಹುದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ನೀವು ತಗೊಳ್ಳಿ, ಬಿಕಾಸ್ ಅಟ್ ಅ ಟೈಮ್ ನಾವು ಇದನ್ನ ಪೀಲ್ ಮಾಡಿ ತಿಂಗಳಾನ್ಗಟ್ಲೆ ಫ್ರೀ ಆಗಿರ್ಬೋದು. ಸೊ ಬೆಳ್ಳುಳ್ಳಿಗಳನ್ನ ತಗೊಂಡು ಸೆಪರೇಟ್ ಮಾಡಿ ಈ ತರ ಬಿಸಿ ನೀರು ಹಾಕಿ, ಸೊ ಹಾಟ್ ನೀರಲ್ಲಿ ಒಂದು 10 ನಿಮಿಷ ಇದೇ ತರ ಬಿಡಬೇಕು.
ಸೊ ಓವರ್ ನೈಟ್ ಕೂಡ ನೀವು ಬಿಡ್ಬಹುದು, ಅದು ಇದಕ್ಕಿಂತ ಈಸಿ ಆಗುತ್ತೆ. ಸೊ 10 ನಿಮಿಷ ಆದ್ಮೇಲೆ ಇದನ್ನ ಪೀಲ್ ಮಾಡಿ. ಎಷ್ಟೊಂದು ಈಸಿಲಿ ಇದು ಅದರ ಸಿಪ್ಪೆ ಅದರ ಪೀಲ್ ರಿಮೂವ್ ಆಗುತ್ತೆ ಅಂತ ನೀವೇ ನೋಡ್ಕೋಬಹುದು. ಸೊ ಖಂಡಿತ ಈ ಹ್ಯಾಕ್ ನ ಟ್ರೈ ಮಾಡೋದ್ರಿಂದ ನಮ್ಮ ಬಹಳಷ್ಟು ಟೈಮ್ ಹಾಗೂ ಎನರ್ಜಿ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ನೋಡಿ ಎಷ್ಟು ಈಸಿಯಾಗಿ ಅದರ ಸಿಪ್ಪೆನ ನಾವು ರಿಮೂವ್ ಮಾಡ್ಕೋಬಹುದು. ಸೊ ಒಂದು ½ kg 1 kg ನಾವು ತಗೊಂಡ್ ಬಂದು ಈ ಹ್ಯಾಕ್ ನ ಟ್ರೈ ಮಾಡೋದ್ರಿಂದ ತಿಂಗಳಾನ್ಗಟ್ಲೆ 2 ತಿಂಗಳಗಟ್ಲೆ ನಾವು ಫ್ರೀ ಆಗಿರ್ಬೋದು. ಈ ಕೆಲಸನೇ ಇರೋದಿಲ್ಲ, ಬೆಳ್ಳುಳ್ಳಿ ಸುಲಿಯೋದು ಅಥವಾ ಪೀಲ್ ಮಾಡೋದು. ಅಂಡ್ ಈಸಿಲಿ ನಾವು ಅಷ್ಟೊಂದೆಲ್ಲ ಬೆಳ್ಳುಳ್ಳಿನ ಸುಲ್ಕೊಂಡು ಆರಾಮಾಗಿ ಇರಬಹುದು. ಸೊ ಈ ಹ್ಯಾಕ್ ನ ಯೂಸ್ ಮಾಡಿ ನಾವು ತಿಂಗಳಾನ್ಗಟ್ಲೆ ಫ್ರೀ ಆಗಿರ್ಬಹುದು, ಈ ಕೆಲಸನೇ ಇರೋದಿಲ್ಲ. ಅಟ್ ಅ ಟೈಮ್ ಒಂದೇ ದಿನಕ್ಕೆ ಈ ಹ್ಯಾಕ್ ನ ಟ್ರೈ ಮಾಡ್ಕೊಂಡು ಈಸಿಲಿ ನಾವು ಟೈಮ್ ಹಾಗೂ ನಮ್ಮ ಎನರ್ಜಿನ ಸೇವ್ ಮಾಡ್ಕೋಬಹುದು. ಅಂಡ್ ಈ ತರ ಕೆಲಸಗಳನ್ನ ಕಡಿಮೆ ಮಾಡ್ತಾ ಹೋಗ್ಬಹುದು. ಈ ಹ್ಯಾಕ್ಸ್ ಅಂಡ್ ಟಿಪ್ಸ್ ಗಳನ್ನ ಟ್ರೈ ಮಾಡಿ ಅಂಡ್ ನಿಮ್ಗೆ ವರ್ಕ್ ಆದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂಡ್ 100% ಇದು ವರ್ಕ್ ಆಗುತ್ತೆ. ಈಗ ಟಿಪ್ ನಂಬರ್ 4, ನಾವು ಸಾಮಾನ್ಯವಾಗಿ ಸಿಂಕ್ ಸೋಪ್ ಹಾಕಿ ಕ್ಲೀನ್ ಮಾಡ್ತೀವಿ. ಬಟ್ ಸೋಪ್ ಎಷ್ಟೇ ಹಾಕಿದ್ರು, ಡಿಶ್ ವಾಶ್ ಎಷ್ಟೇ ಯೂಸ್ ಮಾಡಿದ್ರು ಇದು ಎಣ್ಣೆ ಕಲೆ ಅಥವಾ ಈ ತರ ಹಳೆ ತರ ಕಾಣುತ್ತೆ. ನಮ್ಮ ಸಿಂಕ್ ಯಾವ ರೀತಿ ನಾವು ಹೊಸದ ತರ ಮಾಡ್ಕೋಬೇಕು, ಶೈನಿಂಗ್ ಮಾಡ್ಕೋಬೇಕು ಅದಕ್ಕೆ ಅಂತ ತಿಳಿಸ್ತಾ ಇದ್ದೀನಿ. ಸೊ ಈ ಹ್ಯಾಕ್ಗೆ ನಮಗೆ ಬೇಕಾಗುತ್ತೆ ಸಿಂಪ್ಲಿ ಒಂದು ಕೋಲ್ಗೇಟ್ ಪೇಸ್ಟ್. ಸೊ ಯಾವ್ದಾದ್ರು ಹಳೆ ಕೋಲ್ಗೇಟ್ ಪೇಸ್ಟ್ ತಗೊಳ್ಳಿ ಅಂಡ್ ಇದನ್ನ ನೀವು ಸಿಂಪ್ಲಿ ಅಪ್ಲೈ ಮಾಡ್ಕೋಬೇಕು ಎಲ್ಲಾ ಕಡೆಗೆ. ಅಂಡ್ ಸಿಂಪ್ಲಿ ನೀವು ಕೈಯಿಂದ ಉಜ್ಜಿದ್ರು ಓಕೆ ಅಥವಾ ನೀವು ಹ್ಯಾಂಡ್ಸ್ ಇಂದ ಕೂಡ ಉಜ್ಕೋಬಹುದು. ಸೊ ಇದನ್ನ ನಾನು ಎಲ್ಲಾ ಕಡೆಗೆ ಅಪ್ಲೈ ಮಾಡಿ ಬಿಫೋರ್ ಮತ್ತೆ ಆಫ್ಟರ್ ಪಿಕ್ಚರ್ ನಿಮ್ಗೆ ತೋರಿಸ್ತೀನಿ. ಸೊ ಈ ತರ ಸ್ಕ್ರಬ್ ಮಾಡ್ಕೊಳ್ಳಿ 1 ನಿಮಿಷ ಅಥವಾ 2 ನಿಮಿಷ. ಸೊ ಈ ತರ ಸ್ಕ್ರಬ್ ಮಾಡೋದ್ರಿಂದ ಕೋಲ್ಗೇಟ್ ಏನ್ ಮಾಡುತ್ತೆ, ಒಂಥರ ಶೈನಿಂಗ್ ಕೊಡುತ್ತೆ. ಸೊ ಇದೇ ಟಿಪ್ ನ ನೀವು ಎಲ್ಲಾ ಸ್ಟೀಲ್ ನಿಮ್ಮ ಟ್ಯಾಪ್ ಗಳಿಗೆ ಕೂಡ ಯೂಸ್ ಮಾಡ್ಕೋಬಹುದು. ಅಂಡ್ ಈ ಹ್ಯಾಕ್ ನ ಸ್ಟೀಲ್ ಪಾತ್ರೆಗೂ ಕೂಡ ಯೂಸ್ ಮಾಡ್ಕೋಬಹುದು. ತುಂಬಾನೇ ವರ್ಕೌಟ್ ಆಗುತ್ತೆ, ಒಂಥರ ಶೈನಿಂಗ್ ಅಂಡ್ ನಾವ್ ಈಗ ಏನೋ ಹೊಸದ್ ಮಾಡಿದೀವಿ ಆ ತರ ಆಗ್ಬಿಡುತ್ತೆ. ಸೊ ಖಂಡಿತ ಈ ಹ್ಯಾಕ್ ನ ಟ್ರೈ ಮಾಡಿ. ನಾನು 2 ನಿಮಿಷ ಇಲ್ಲಿ ಸ್ಕ್ರಬ್ ಮಾಡಿ ವಾಶ್ ಮಾಡ್ತಾ ಇದ್ದೀನಿ. ಸೊ ಈ ತರ ನೀವು ನಿಮ್ಮ ಟ್ಯಾಪ್ ಗಳಿಗೆ ಅಥವಾ ಯಾವ್ದಾದ್ರು ಹಳೆ ಸ್ಟೀಲ್ದು ಕುಕ್ಕರ್ ಇದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಬಿಫೋರ್ ಮತ್ತೆ ಆಫ್ಟರ್ ಪಿಕ್ಚರ್ ನೋಡ್ಕೋಬಹುದು. ಒಂಥರ ನ್ಯೂಲಿ ಸಿಂಕ್ ನ ನಾವು ಕುಣಿಸಿದೀವಿ ಆ ತರ ಕಾಣ್ತಾ ಇದೆ. ಆಫ್ಟರ್ ಅಂಡ್ ಬಿಫೋರ್ ಎಷ್ಟೊಂದು ಇದು ಹಳೆ ತರ ಕಾಣ್ತಾ ಇದೆ. ಸೊ ಇದನ್ನ ನೀವು ತಿಂಗಳಿಗೊಮ್ಮೆ ವಾರಗೊಮ್ಮೆ ಮಾಡಿದ್ರೆ ನಮ್ಮ ಕಿಚನ್ ನ ಕ್ಲೀನ್ ಅಂಡ್ ಶೈನಿಂಗ್ ಆಗಿ ಇಟ್ಕೋಬಹುದು. ಖಂಡಿತ ಈ ಕೋಲ್ಗೇಟ್ ಹ್ಯಾಕ್ ನ ಟ್ರೈ ಮಾಡಿ ಅಂಡ್ ಕಾಮೆಂಟ್ ಮಾಡಿ. ಸೊ ಈ ಟಿಪ್ಸ್ ಮತ್ತೆ ಟ್ರಿಕ್ಸ್ ಇಂದ ನಿಮ್ಮ ಬಹಳಷ್ಟು ಟೈಮ್ ಉಳಿಯುತ್ತೆ, ದುಡ್ಡು ಕೂಡ ಉಳಿಯುತ್ತೆ ಅಂಡ್ ನಿಮ್ಮ ಎನರ್ಜಿ ಕೂಡ ನೀವು ಉಳಿಸ್ಕೋಬಹುದು. ಅಂಡ್ ನಮ್ಮ ಹೋಮ್ ನ ಬಹಳಷ್ಟು ಸುಂದರವಾಗಿ ಇಟ್ಕೋಬಹುದು, ಈ ತರ ಕ್ಲೀನ್ ಆಗಿ ಇಟ್ಕೋಬಹುದು. ಸೊ ಖಂಡಿತ ಟ್ರೈ ಮಾಡಿ. ಹ್ಯಾಕ್ ನಂಬರ್ 5. ಸೊ ಹ್ಯಾಕ್ ನಂಬರ್ 5 ಗೆ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಇಂದ ಬಹಳಷ್ಟು ಬೆನಿಫಿಟ್ಸ್ ಇದೆ. ಸೊ ನಮ್ಮ ಕಿಚನ್ ಅಲ್ಲಿ ನಾವು ಬಹಳಷ್ಟು ನಮ್ಮ ಎನರ್ಜಿ ಮತ್ತೆ ಟೈಮ್ ಮತ್ತೆ ದುಡ್ಡನ್ನ ಕೂಡ ಬೇಕಿಂಗ್ ಸೋಡಾ ಇಂದ ನಾವು ಉಳಿಸ್ಕೋಬಹುದು. ಸೊ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತಗೊಳ್ತಾ ಇದ್ದೀನಿ. ಅಂಡ್ ಯಾವ್ದಾದ್ರು ಒಂದು ಹಳೆ ಕಂಟೈನರ್ ತಗೊಳ್ಳಿ, ಡಬ್ಬಿನ ತಗೊಳ್ಳಿ ಅಥವಾ ಐಸ್ ಕ್ರೀಮ್ ತಿಂದು ಈ ತರ ನಾವು ಎಸಿತೀವಿ ಅಲ್ಲ ಪ್ಲಾಸ್ಟಿಕ್ ಕಂಟೈನರ್. ಸೊ ವೇಸ್ಟ್ ಆಗುವಂತ ಈ ಕಂಟೈನರ್ ಗಳನ್ನ ಕೂಡ ನಾವು ಯೂಸ್ ಮಾಡ್ಕೋಬಹುದು, ರೀಸೈಕಲ್ ಮಾಡ್ಕೋಬಹುದು. ಸೊ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತಗೊಂಡು ಈ ತರ ಕಂಟೈನರ್ ಅಲ್ಲಿ ಹಾಕಿ ನಾವು ಫ್ರಿಜ್ ಅಲ್ಲಿ ಇಡ್ಬೇಕು. ಸೊ ಈ ಟಿಪ್ ಇಂದ ಏನಾಗುತ್ತೆ ಅಂದ್ರೆ ನಾವು ಫ್ರಿಜ್ ಅಲ್ಲಿ ವೆರೈಟೀಸ್ ಆಫ್ ಅಡಿಗೆ ಇಟ್ಟಿರ್ತೀವಿ, ಬೆಳ್ಳುಳ್ಳಿ ಅಥವಾ ಏನಾದ್ರೂ ಒಂದು ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ನೋಡಿ, ಅದನ್ನ ಹೀರ್ಕೊಳ್ಳುತ್ತೆ. ಸೊ ಈ ತರ ಬೆಳ್ಳುಳ್ಳಿ ಆಗ್ಬೋದು ಅಥವಾ ಏನಾದ್ರೂ ಫ್ರಿಜ್ ಅಲ್ಲಿ ಇಟ್ಟಿದ್ರೆ ಆ ಸ್ಟ್ರಾಂಗ್ ಸ್ಮೆಲ್ ಅನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದಿಲ್ಲ, ಬೇಕಿಂಗ್ ಸೋಡಾ ಹೀರ್ಕೊಳ್ಳುತ್ತೆ. ಸೊ ಈ ತರ ಈ ಹ್ಯಾಕ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಫ್ರಿಜ್ ಅನ್ನ ಕ್ಲೀನ್ ಅಂಡ್ ಸ್ಮೆಲ್ ಫ್ರೀ ಆಗಿ ಇಟ್ಕೋಬಹುದು. ಸೊ ಖಂಡಿತ ಈ ಬೇಕಿಂಗ್ ಸೋಡಾ ಹ್ಯಾಕ್ ನ ಟ್ರೈ ಮಾಡಿ. ಈಗ ಟಿಪ್ ನಂಬರ್ 6. ಸೊ ಟಿಪ್ ನಂಬರ್ 6 ಅಲ್ಲಿ ನಾವು ಕಿಚನ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅಡಿಗೆ ಮಾಡುವಾಗ ಮಸಾಲೆ ಡಬ್ಬಿಗಳನ್ನ ಈ ತರ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕ್ಲೀನ್ ಆಗಿ ನೀಟ್ ಮಾಡಿ ಫಿಲ್ ಮಾಡಿ ಇಟ್ಟಿರ್ತೀವಿ. ಸೊ ಮತ್ತೆ ಮತ್ತೆ ವಾರಕ್ಕೊಮ್ಮೆ ಅಥವಾ 4-5 ದಿನಕ್ಕೊಮ್ಮೆ ಇದು ಗಲೀಜ್ ಆಗೋದು ಖಂಡಿತ. ಸೊ ಆ ತರ ಆಗ್ಬಾರ್ದು. ಸೊ ಈ ತರ ನಾವು ಗಡಿಬಿಡಿಯಲ್ಲಿ ಅಡಿಗೆ ಮಾಡುವಾಗ ಚಲ್ಲಾಪಿಲ್ಲಿ ಆಗುತ್ತೆ, ಅದರಿಂದ ನಮ್ಮ ಮಸಾಲೆ ಡಬ್ಬಿ ಎಲ್ಲ ಹೊಲಸಾಗುತ್ತೆ, ಸೊ ಗಲೀಜ್ ಆಗುತ್ತೆ. ಅದಕ್ಕೆ ನಾವು ಏನು ಹ್ಯಾಕ್ ನ ಟ್ರೈ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ. ಸೊ ಈ ತರ ಬೀಳ್ಬಾರ್ದು ಅಂಡ್ ನಮ್ಮ ಮಸಾಲೆ ಡಬ್ಬಿ
ನೀಟಾಗಿ ಇಟ್ಕೋಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು ಅಂದ್ರೆ ಈ ಹ್ಯಾಕ್ ನ ಖಂಡಿತ ಟ್ರೈ ಮಾಡಿ. ನಾವು ಎಷ್ಟೇ ನೀಟಾಗಿ ಮಾಡಿದ್ರು ಸ್ವಲ್ಪನಾದ್ರೂ ಗಡಿಬಿಡಿಯಲ್ಲಿ ಈ ತರ ಚೆಲ್ಲೋಗುತ್ತೆ. ಅದಕ್ಕೆ ಸೊ ನಾನಿಲ್ಲಿ ಟಿಶ್ಯೂ ಪೇಪರ್ ಹ್ಯಾಕ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ ನ ತಗೊಂಡು ಈ ತರ ಮಸಾಲೆ ಡಬ್ಬಿ ಒಳಗಡೆ ಹಾಕಿ ಇಟ್ಕೊಳ್ಳಿ. ಅಂಡ್ ಇನ್ನೊಂದು ಟಿಶ್ಯೂ ಪೇಪರ್ ಬೇಕಾದ್ರೆ ನೀವು ಹಾಕೋಬಹುದು. ಸೊ ಈ ತರ ಟಿಶ್ಯೂ ಪೇಪರ್ ನ ಕಟ್ ಕೂಡ ಮಾಡಿ ರೌಂಡ್ ಶೇಪ್ ಅಲ್ಲಿ ಕೂಡ ಹಾಕೋಬಹುದು. ಸೊ ನಾನಿಲ್ಲಿ ಕಟ್ ಕೂಡ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಟಿಶ್ಯೂ ಪೇಪರ್ ಹಾಕೊಂಡು ನಾವು ಈ ತರ ಎಲ್ಲ ಸೆಟ್ ಮಾಡೋದ್ರಿಂದ ಸೊ ನಾವು ಯಾವಾಗ್ಲಾದ್ರೂ ಗಡಬಡಿ ಅಡಿಗೆ ಮಾಡುವಾಗ ಅದು ಚೆಲ್ಲೋದ್ರು ಕೂಡ ಓನ್ಲಿ ನಾವು ಟಿಶ್ಯೂ ಪೇಪರ್ ನ ಚೇಂಜ್ ಮಾಡಿ ನಮ್ಮ ಮಸಾಲೆ ಡಬ್ಬಿನ ಕ್ಲೀನ್ ಅಂಡ್ ನೀಟ್ ಆಗಿ ಇಟ್ಕೋಬಹುದು. ಸೊ ಖಂಡಿತ ಈ ಹ್ಯಾಕ್ ನ ಟ್ರೈ ಮಾಡಿ. ಇನ್ನು ಟಿಪ್ ನಂಬರ್ 7 ಅಲ್ಲಿ ನಾವು ಎಷ್ಟೊಂದು ದುಡ್ಡೆಲ್ಲ ಕೊಟ್ಟು ಫ್ರೀಜ್ ಅಲ್ಲಿ ಕಂಟೈನರ್ ಗಳನ್ನ ತರ್ತೀವಿ ವೆಜಿಟೇಬಲ್ಸ್ ಇಡೋದಕ್ಕೆ. ಬಟ್ ಈ ತರ ಡೇಟ್ಸ್ ಅಥವಾ ನೋಡಿ ಐಸ್ ಕ್ರೀಮ್ ಡಬ್ಬಿಗಳನ್ನ ಈ ತರ ವೆಜಿಟೇಬಲ್ಸ್, ಕೊತ್ತಂಬರಿ, ಕರಿಬೇವು ಇಡೋದಕ್ಕೆ ನಾವು ಯೂಸ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಬಹಳಷ್ಟು ದುಡ್ಡನ್ನ ಉಳಿಸ್ಕೋಬಹುದು. ಅದು ಕೂಡ ಪ್ಲಾಸ್ಟಿಕ್ ಆಗಿರುತ್ತೆ ಅಂಡ್ ಇದು ಕೂಡ ಪ್ಲಾಸ್ಟಿಕ್. ಹೀಗಾಗಿ ನಾವು ಇದನ್ನ ಯೂಸ್ ಮಾಡಿ ಇಲ್ಲಿ ದುಡ್ಡನ್ನ ಉಳಿಸ್ಕೋಬಹುದು. ಸೊ ನಾನಿಲ್ಲಿ ಒಂದು ಖರ್ಜೂರ ಡಬ್ಬಿಯಲ್ಲಿ ಕೊತ್ತಂಬರಿನ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಸೊ ನಾವಿಲ್ಲಿ ವೇಸ್ಟ್ ಆಗ್ತಿರುವಂತ ಕಂಟೈನರ್ ಗಳನ್ನ ಯೂಸ್ ಮಾಡಿ ಬಹಳಷ್ಟು ದುಡ್ಡು ಕೂಡ ಉಳಿಸ್ಕೋಬಹುದು ಅಂಡ್ ಪ್ಲಾಸ್ಟಿಕ್ ನ ರೀಸೈಕಲ್ ಮಾಡ್ಕೋಬಹುದು. ಬಟ್ ಇದರಲ್ಲೇ ನಾನು ಟಿಪ್ ನಂಬರ್ 2 ನ ತಿಳಿಸ್ತಾ ಇದ್ದೀನಿ. ಅಂದ್ರೆ ಟಿಪ್ ನಂಬರ್ 8 ನ ತಿಳಿಸ್ತಾ ಇದ್ದೀನಿ. ಈ ತರ ಪ್ಲಾಸ್ಟಿಕ್ ಕಂಟೈನರ್ ಗಳ ಯೂಸ್ ಮಾಡೋದ್ರಿಂದ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಪ್ಲಾಸ್ಟಿಕ್ ಈಗ ಯೂಸ್ ಮಾಡಬಾರ್ದು, ಅವಾಯ್ಡ್ ಮಾಡ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಸೊ ಪ್ಲಾಸ್ಟಿಕ್ ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಯಾವ ರೀತಿ ಪ್ಲಾಸ್ಟಿಕ್ ಕಂಟೈನರ್ ಯೂಸ್ ಮಾಡ್ಕೊಂಡೆ ನಾವು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡೋದು ಅಂತ ಈ 8ನೇ ಟಿಪ್ ಅನ್ನ ತಿಳಿಸ್ತಾ ಇದ್ದೀನಿ. ಸಿಂಪ್ಲಿ ಒಂದು ಟಿಶ್ಯೂ ಪೇಪರ್ ನ ತಗೊಳ್ಳಿ ಅಂಡ್ ಈ ತರ ಕಂಟೈನರ್ ಗಳಲ್ಲಿ ಅದನ್ನ ಹಾಕೊಳ್ಳಿ. ಈ ತರ ಟಿಶ್ಯೂ ಪೇಪರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ಲಾಸ್ಟಿಕ್ ಗೆ ನಾವು ಹಾಕಿರುವಂತ ವೆಜಿಟೇಬಲ್ಸ್ ತಾಗೋದಿಲ್ಲ ಅಂಡ್ ಇಲ್ಲಿ ನಮ್ಗೆ ಹೆಲ್ತ್ ಇಶ್ಯೂ ಕೂಡ ಬರೋದಿಲ್ಲ. ಹೀಗಾಗಿ ಯಾವಾಗ್ಲೂ ನೀವು ಪ್ಲಾಸ್ಟಿಕ್ ಕಂಟೈನರ್ ಗಳನ್ನ ಈ ತರ ಯೂಸ್ ಮಾಡ್ತೀರಾ ಅವಾಗ ಟಿಶ್ಯೂ ಪೇಪರ್ ನ ಹಾಕೊಳ್ಳಿ. ಅಂಡ್ ಟಿಶ್ಯೂ ಪೇಪರ್ ಹಾಕೋದ್ರಿಂದ ಒಂದು ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಕೋಬಹುದು. ಇನ್ನೊಂದು ಇದರಲ್ಲಿ ಇರುವಂತ ನೀರಂಶ, ವೆಜಿಟೇಬಲ್ಸ್ ಅಲ್ಲಿ ಇರುವಂತ ನೀರಂಶ ಕೂಡ ಇದು ಹೀರ್ಕೊಳ್ಳುತ್ತೆ. ಹೀಗಾಗಿ ಇದು ಒಂದು ಹೆಲ್ಪ್ಫುಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ಟಿಪ್ ನಂಬರ್ 9, ನಾವು ಡೈಲಿ ಚಪಾತಿ ಮಾಡ್ತೀವಿ ಅಡಿಗೆ ಮನೆಯಲ್ಲಿ. ಬಟ್ ಚಪಾತಿ ಮಾಡುವಾಗ ಹಿಟ್ಟು ನಾದುವಾಗ ಬಹಳಷ್ಟು ಮೆಸ್ ಆಗುತ್ತೆ. ಬಿಕಾಸ್ ನಾವು ಚೆನ್ಗೆಯಲ್ಲಿ ಈ ತರ ಹಿಟ್ಟನ್ನ ತಗೊಂಡಾಗ ಈ ತರ ಹಿಟ್ಟು ಸೋಸುವಾಗ ಏನಾಗುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಆ ಕಡೆ ಈ ಕಡೆ ಬೀಳುತ್ತೆ. ಸೊ ಹೀಗಾಗಬಾರ್ದು, ಮೆಸ್ ಆಗಬಾರ್ದು, ಟೈಮ್ ಕೂಡ ವೇಸ್ಟ್ ಆಗಬಾರ್ದು, ನಮ್ಮ ಎನರ್ಜಿ ವೇಸ್ಟ್ ಆಗಬಾರ್ದು ಅಂದ್ರೆ ಈ ಹ್ಯಾಕ್ ನ, ಈ ಟಿಪ್ ಅನ್ನ ಖಂಡಿತ ಟ್ರೈ ಮಾಡ್ಕೊಳ್ಳಿ. ಬಹಳಷ್ಟು ಯೂಸ್ ಆಗುತ್ತೆ ನಿಮ್ಮ ಕಿಚನ್ ಅಲ್ಲಿ ಅಂಡ್ ನೀವು ಇದನ್ನ ಖಂಡಿತ ಇಷ್ಟಪಟ್ಟೆ ಪಡ್ತೀರಾ. ಸೊ ಸಿಂಪ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನೀವು ಒಂದು ಹಿಟ್ಟಿನ ಡಬ್ಬೆಯಲ್ಲಿ ಗ್ಲಾಸ್ ಅನ್ನ ಇಟ್ಕೊಳ್ಳಿ ಅಂಡ್ ಗ್ಲಾಸ್ ಅಲ್ಲಿ ಹಿಟ್ಟು ತಗೊಂಡು ಈ ತರ ಉಲ್ಟಾ ಮಾಡಿ ಈ ತರ ನೋಡಿ ಸಿಂಪ್ಲಿ ಅದನ್ನ ರೌಂಡ್ ಮಾಡೋದ್ರಿಂದ ಇಲ್ಲಿ ಬಹಳಷ್ಟು ಎನರ್ಜಿ ಕೂಡ ವೇಸ್ಟ್ ಆಗೋದಿಲ್ಲ ಅಂಡ್ ಆ ಕಡೆ ಈ ಕಡೆ ಇದು ಹಿಟ್ಟು ಬೀಳೋದಕ್ಕೆ ಕೂಡ ಕೊಡೋದಿಲ್ಲ. ಸೊ ನೀಟಾಗಿ ನಾವು ಹಿಟ್ಟನ್ನ ಸೋಸ್ಕೋಬಹುದು. ಸೊ ಈ ಹ್ಯಾಕ್ ಬಹಳಷ್ಟು ಹೆಲ್ಪ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ಅಂಡ್ ಇದು ಹ್ಯಾಕ್ ನಿಮ್ಗೆ ಹೇಗೆ ಅನ್ಸ್ತು ಅಂತ ಕಾಮೆಂಟ್ ಮಾಡಿ. ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಕಾಮೆಂಟ್ ಮಾಡಿ. ಈಗ ಲಾಸ್ಟ್ನೇ ಟಿಪ್, ನಾವು ಚಪಾತಿ ಮಾಡುವಾಗ ಸ್ವಲ್ಪ ಹಿಟ್ಟು ಉಳಿಯುತ್ತೆ. ಲಾಸ್ಟ್ ಅಲ್ಲಿ ನಾವು ಡಬ್ಬಿಲಿ ಈ ತರ ಹಿಟ್ಟು ತಗೊಳ್ತೀವಿ ಡೈಲಿ, ಬಟ್ ಸ್ವಲ್ಪನಾದ್ರೂ ಉಳಿಯುತ್ತೆ. ಸೊ ಅದನ್ನ ನಾವು ಹಾಗೆ ವೇಸ್ಟ್ ಮಾಡ್ತೀವಿ ಬಿಕಾಸ್ ಸ್ವಲ್ಪ ಎಣ್ಣೆ ಆಗಿರುತ್ತೆ. ಸೊ ಈ ಹಿಟ್ಟಲ್ಲಿ ನಾವು ಯಾವ ರೀತಿ ಯೂಸ್ಫುಲ್ ಟ್ರಿಕ್ಸ್ ಗಳನ್ನ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ. ಸೊ ನೋಡಿ 1 ಟೇಬಲ್ ಸ್ಪೂನ್ ಈ ತರ ಹಿಟ್ಟು ಉಳಿದ್ರೆ ತಗೊಳ್ಳಿ ಅಥವಾ ಇನ್ನೊಂದ್ ಸ್ವಲ್ಪ ಬೇಕಿದ್ರೆ ತಗೊಳ್ಳಿ. ಸೊ ಈ ಹಿಟ್ಟಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಂಡ್ 1 ಟೇಬಲ್ ಸ್ಪೂನ್ ವಿಮ್ ಲಿಕ್ವಿಡ್ ಜೆಲ್ ಅಂಡ್ 1 ಟೇಬಲ್ ಸ್ಪೂನ್ ವೆನಿಗರ್. ಸೊ ಈ ಮೂರನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಂಡ್ ಸ್ವಲ್ಪ ನೀರ್ ಹಾಕೊಂಡು ಈ ಸೊಲ್ಯೂಷನ್ ನ ಇನ್ನೊಂದ್ ಸ್ವಲ್ಪ ತೆಳ್ಳಗ್ ಮಾಡ್ಕೊಳ್ಳಿ. ಸೊ ಈ ತರ ಮಾಡೋದ್ರಿಂದ ಒಂಥರ ಪೇಸ್ಟ್ ರೆಡಿ ಆಗುತ್ತೆ. ಅಂಡ್ ಈ ಹ್ಯಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಾವು ಕಾಪರ್ ಪಾತ್ರೆಗಳನ್ನ, ಈ ತರ ಹಿತ್ತಾಳೆ ಮತ್ತೆ ತಾಮ್ರದ ಪಾತ್ರೆಗಳನ್ನ ಈಸಿಲಿ ನಾವು ಕ್ಲೀನ್ ಮಾಡ್ಕೋಬಹುದು. ಸೊ ಯಾವುದೇ ನಿಮ್ಗೆ ಎನರ್ಜಿ ಬೇಕಾಗಿಲ್ಲ ಅಥವಾ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಪಟಾಪಟ್ ಕೇವಲ 1 ಸೆಕೆಂಡ್ ಅಲ್ಲಿ ನೀವು ಕಲರ್ ಡಿಫ್ರೆನ್ಸ್ ಆಗುತ್ತೆ, ಚೇಂಜ್ ಆಗುತ್ತೆ ಕಲರ್ ನೀವು ನೋಡ್ಕೋಬಹುದು. ಸಿಂಪ್ಲಿ ನೀವು ಕೈಯಿಂದ ಉಜ್ಜೋದು ಬೇಕಾಗಿಲ್ಲ. ಆ ಸೊಲ್ಯೂಷನ್ ಅಲ್ಲಿ ನೀವು ಡಿಪ್ ಮಾಡಿ ಸ್ವಲ್ಪ ಹೊತ್ತು 1 ನಿಮಿಷ ಇಟ್ರೆ ಸಾಕು, ಇದು ಕಲರ್ ಚೇಂಜ್ ಆಗಿ ಪೂರ್ತಿಯಾಗಿ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಸೊ ಇದೇ ತರ ಎಲ್ಲ ಕಾಪರ್ ಪಾತ್ರೆಗಳನ್ನ ಅಥವಾ ಹಿತ್ತಾಳೆ ಪಾತ್ರೆಗಳನ್ನ
ಈಸಿಲಿ ನೋಡಿ ಬಹಳಷ್ಟು ದುಡ್ಡು ನಾವು ಖರ್ಚು ಮಾಡಬೇಕಾಗಿಲ್ಲ, ಎನರ್ಜಿ ಕೂಡ ಖರ್ಚು ಮಾಡಬೇಕಾಗಿಲ್ಲ. ನಾನು ಸಿಂಪ್ಲಿ ಇದರಲ್ಲಿ ಡಿಪ್ ಮಾಡಿ ಇಡ್ತಾ ಇದ್ದೀನಿ ಎಲ್ಲ ಕಡೆಗೆ. ಆ ಪೇಸ್ಟನ್ನು ಅಪ್ಲೈ ಮಾಡಿ 1 ನಿಮಿಷ ಇಡ್ತಾ ಇದ್ದೀನಿ. ಸೊ 1 ನಿಮಿಷ ಆದಮೇಲೆ ಕಲರ್ ಡಿಫ್ರೆನ್ಸ್ ನೀವೇ ನೋಡ್ತೀರಾ, ಎಷ್ಟೊಂದು ಕಲರ್ ಚೇಂಜ್ ಆಗಿದೆ. ಆ್ಯಂಡ್ ಇದಕ್ಕೆ ನಾನೇನು ಕೈಯಿಂದ ಉಜ್ಜಿಲ್ಲ ಕೂಡ, ಸಿಂಪ್ಲಿ ಅದನ್ನ ಹಚ್ಚಿ ಸ್ಪ್ರೆಡ್ ಮಾಡಿ ಇಡ್ತಾ ಇದ್ದೀನಿ. ಈ ಹ್ಯಾಕ್ನ, ಈ ಟ್ರಿಕ್ನ ಖಂಡಿತ ಟ್ರೈ ಮಾಡಿ. ಇಲ್ಲಿ ಬಹಳಷ್ಟು ನಿಮ್ಮ ಎನರ್ಜಿ ವೇಸ್ಟ್ ಆಗೋದಿಲ್ಲ. ಬಿಫೋರ್ ಮತ್ತೆ ಆಫ್ಟರ್ ಪಿಕ್ಚರ್ ಅಥವಾ ವಿಡಿಯೋ ನೀವು ನೋಡ್ಕೋಬಹುದು ಎಷ್ಟೊಂದು ಕಲರ್ ಡಿಫ್ರೆನ್ಸ್ ಆಗಿದೆ. ಇದಕ್ಕೇನು ಉಜ್ಲಿಕ್ಕೆ ಬೇಕಾಗಿಲ್ಲ, ಸಿಂಪ್ಲಿ ಆ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡೋದ್ರಿಂದ ಈ ತರ ಡಿಫ್ರೆನ್ಸ್ ಕಾಣ್ತಾ ಇದೆ. ಸೊ ಖಂಡಿತ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ಟ್ರೈ ಮಾಡಿ, ಈ ಹ್ಯಾಕ್ಸ್ ಗಳನ್ನ ಟ್ರೈ ಮಾಡಿ. ಅಂಡ್ ನಿಮ್ಗೆ ಹೇಗೆ ಅನ್ಸ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ.